ಇಲ್ಲ ಬಿಡು ಬಾ 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 ಬಾ. ಹಾಯ್ ನಮಸ್ಕಾರ ಎಲ್ರಿಗೂ. ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಯ್ ಮಾಡೆ. ಅವಳಿಗೆ ಅರ್ಥ ಆಯಿತು ಒಟ್ಟಿನಲ್ಲಿ ಅಲ್ಲಮ್ಮ. ಈಗ ಪ್ರತಿಯೊಂದು ಮಾತು ಅರ್ಥ ಆಗುತ್ತೆ ಮಕ್ಕಳಿಗೆ. ನಾವು ಏನು ಹೇಳ್ತೀವಿ ಅದಕ್ಕೆ ಪಾಲಿಸ್ತಾರೆ. ಡೋರ್ ಹಾಕಂದ್ರೆ ಹಾಕ್ತಾರೆ. ಹಾಲು ಬೇಕು ಅಂತ ಹಾಲು ಬೇಕೇನಮ್ಮಂದ್ರೆ ಹ್ಞೂ ಅಂತಾಳೆ. ಮತ್ತು ಅವಳಿಗೇನಾದ್ರು ಬೇಕಂದರೆ ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾಳೆ ಅಂತಂದೇಳಿ ಈ ಥರ ಅಂತಾಳೆ ಅವಳು. ಇನ್ನು ಮಾತಾಡೋಕ್ಕೆ ಸ್ವಲ್ಪ ತೊದಲ್ಸ್ತಾಳೆ. ಸೊ ಹಂಗೆ ಋತಿಕಾ ಆಚೆಗಡೆ ಹೋಗಿದ್ದಾಳೆ. ಋಷಿಕಾ ಇದ್ದಾಳೆ. ಸೊ ಹಂಗಾಗಿ ಈ ಗ್ಯಾಪಲ್ಲಿ ಒಂದು ವಿಡಿಯೋ ಮಾಡಿಬಿಡೋಣ ಅಂತಂದೇಳಿ ಲಾಗ್ ಸ್ಟಾರ್ಟ್ ಮಾಡಿದೆ. ಈ ಕಂದ ಸುಮ್ಮನೆ ಇರು ಮಗಳೇ. ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಮೊನ್ನೆ ನಮ್ಮ ಬೆಂಗಳೂರಿಂದ ನಮ್ಮ ತಮ್ಮ ಬಂದಿದ್ದ ವಿಷ್ಣು 3 ವರ್ಷ ಆದಮೇಲೆ ಬಂದಿದ್ದಲ್ವಾ. ಸೊ ಹಂಗಾಗಿ ನನ್ನ ಮಕ್ಕಳು ಹುಟ್ಟಿದಾಗೂ ಬಂದಿರಲಿಲ್ಲ. ಇವಾಗ ರೀಸೆಂಟಾಗಿ ಬಂದಿದ್ದ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಅವನ ಪರಿಚಯನೂ ನಿಮಗಿದೆ ಎಲ್ರಿಗೂ. ಅವನು ಬಂದಾಗ ಏನಂದರೆ ಏನೂ ತರೋಕ್ಕಾಗಿಲ್ಲ ಅಕ್ಕ ಅಂತಂದೇಳಿ ಬೇಡ ಅಂದಂಗೆಲ್ಲ ದುಡ್ಡು ಕೊಟ್ಬಿಟ್ಟು ಹೋಗಿದ್ದ ಮಕ್ಕಳಿಗಂತಾನೆ. 2,000 ಈ ಥರ ಅಮೌಂಟ್ ಕೊಟ್ಟಿದ್ದ. ಇವಳಿಗೆ 1,000 ಮತ್ತು ಅವಳಿಗೆ 1,000 ಕೊಟ್ಟೋಗಿದ್ದ. ಇಲ್ಲಿ ಬಂದು ನಾವಿರೋದು ಸ್ವಲ್ಪ ಹಳ್ಳಿ ಥರ ಅಲ್ವಾ. ಸೊ ಹಂಗಾಗಿ ಯಾವುದೇ ರೀತಿ ಶಾಪು ಅದ್ಯಾವುದೂ ಇಲ್ಲ. ಪಾಪ ಇಲ್ಲೆಲ್ಲ ಹೋಗಿ ಬರ್ತೀನಿ ಅಕ್ಕ ಅಂತ ನನಗೆ ಹೇಳ್ಬಿಟ್ಟು, ನಾನು ಅಡುಗೆ ಮಾಡಬೇಕಾದ್ರೆ ಬರ್ತೀನಿ ಅಂತ ಹೇಳಿ ಹೋಗ್ಬಿಟ್ಟು ಸ್ನ್ಯಾಕ್ಸ್ ಎಲ್ಲ ತಂದುಬಿಟ್ಟಿದ್ದಾನೆ. ಚಾಕ್ಲೇಟ್ಗಳು, ರಸ್ಕು, ಬ್ರೆಡ್ಡು, ಚಿಪ್ಸ್ ಪ್ಯಾಕೆಟು ಈ ಥರ ಎಲ್ಲ ತಂದುಬಿಟ್ಟಿದ್ದಾನೆ. ಆಮೇಲೆ ಹೋಗಬೇಕಾದ್ರೆ ಅಮೌಂಟ್ ಕೊಟ್ಟಿದ್ದು ಓಕೆ. ಬಟ್ ನನಗೆ ಅದು ಯಾವುದ್ರ ಬಗ್ಗೆ ನನಗೆ ಇರಲಿಲ್ಲ, ಇಸ್ಕೊಳ್ಬೇಕಾಗಿ ಇದು ಮಾಡಬೇಕಾಗಿ ಅಂತ ಇರಲಿಲ್ಲ. ಬಟ್ ಏನಂದರೆ ಲೀಲಕ್ಕೆ ಮೊದಲೇ ಹೇಳಿ ಕಳಿಸ್ಬಿಟ್ಟಿದ್ದಾರೆ ಕೊಡು ಹಾಗೆ ಅಂತಂದೇಳಿ. ಅವನಿಗೆ ಏನಂದರೆ ಎಲ್ಲಿಗೂ ಹೋಗಿ ಅಭ್ಯಾಸ ಇಲ್ಲ. ಏನಂದರೆ ಫಸ್ಟ್ ಟೈಮು ನಮ್ಮ ಮನೆಗೆ ಬಂದಿದ್ದು. ಅವನೇನೆಂದರೆ ಹುಟ್ಟಿದಾಗಲಿದ್ದ ಸ್ಕೂಲು, ಮನೆ, ಅಮ್ಮ ಅಪ್ಪ ಮತ್ತು ಈ ಥರ ಫ್ಯಾಮ್ಲಿ ಅಲ್ಲಿ ಮಾತ್ರ ಈ ಥರ ಬೆಳೆದಿದ್ದು. ಬಟ್ ಒಬ್ಬೊಬ್ಬನೇ ಎಲ್ಲಿಗೂ ಹೋಗಿರಲಿಲ್ಲ. ಅದು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದು. ಬೆಂಗಳೂರಲ್ಲಿ ಇದ್ದಾಗ ನನಗೆ ಅವರು ಹೇಗಂತಂದೇಳಿ ಪ್ರತಿಯೊಂದು ವಿಷಯ ಗೊತ್ತಲ್ವಾ. ಸೊ ಹಂಗಾಗಿ ಲೀಲಕ್ಕ ಅವ್ನು ಬಂದು ಹೋದ್ಮೇಲೆ ಹೇಳಿದ್ದು, ಈ ಥರಪ್ಪ ಎಲ್ಲಿಗೂ ಹೋಗಲ್ಲ, ನಿಮ್ಮ ಮನೆಗೆ ಫಸ್ಟ್ ಟೈಮು ಬಂದಿದ್ದು, ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ ನಿನ್ನ ಅಂತಂದೇಳಿ. ನಾನು ಮೊನ್ನೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ದೀನಲ್ವ, ಅಕ್ಕ ಏನಕ್ಕ ಅವರು ಇವರು ಅಂತಂದೇಳಿ ಮಾತಾಡ್ತೀಯ, ಮತ್ತು ಬಾಯಿ ತುಂಬ ತಮ್ಮ ಅಂತೀಯ, ಮತ್ತು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀಯ ಅವರು ಇವರು ಅಂತಂದೇಳಿ. ಆ ಥರ ಎಲ್ಲ ಕರಿಬೇಡ ಅಂದಿದ್ದಕ್ಕೆ ನಾನು ಇವಾಗ ಏಕವಚನ ಅಂದರೆ ನಮ್ಮ ತಮ್ಮಗೆ ಹೆಂಗಂತೀನಿ ಅದೇ ಥರ ಬರ್ತಾ ಇದ್ದೆ. ಬಟ್ ನೋಡೋರು ತಪ್ಪು ತಿಳ್ಕೊಬೇಡಿ. ಯಾಕಂದರೆ ನಾನು ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದರೆ ನಮ್ಮ ತಮ್ಮ ವಿಷ್ಣುಗೆ ಬೇಜಾರಾಗುತ್ತೆ. ಸೊ ಹಂಗಾಗಿ ನಾನು ಸ್ವಲ್ಪ ನನ್ನ ತಮ್ಮಗೆ ಹೆಂಗೆ ಮಾತಾಡ್ತೀನಿ ಅದೇ ಥರ ನಾನು ಮಾತಾಡ್ತೀನಿ. ಈ ಥರ ಮಾತಾಡಿದ್ರೇ ಅವ್ನಿಗೆ ಇಷ್ಟ ಆಗುತ್ತೆ ಅಂತೆ. ಸೊ ಹಂಗಾಗಿ ಅವರು ಅಂತ ರೆಸ್ಪೆಕ್ಟ್ ಕೊಟ್ಟರೆ ಬೈತಾನೆ, ನನಗೆ ಬೇಜಾರಾಗ್ತಾನೆ. ಅದಕ್ಕೋಸ್ಕರ ಅಷ್ಟೇನೇನಿಲ್ಲ. ಅದಾದಮೇಲೆ ಬಂದಾಗ ಮಕ್ಕಳಿಗೆ 1,000 ಅಮೌಂಟ್ ಕೊಟ್ಟು ಹೋಗಿದ್ದ. ಬೇಡಂದಾಗೆಲ್ಲ ಕೊಟ್ಬಿಟ್ಟು ಹೋಗಿದ್ದಾನೆ. ಇವಾಗ ಅಮೌಂಟ್ ಇದ್ದಕ್ಕಲ್ಲೇ ಮತ್ತು ನಾನು ಎಂತಕ್ಕೆ ಸುಮ್ಮನೆ ಇದು ಖರ್ಚು ಮಾಡೋದು, ಮಕ್ಳಿಗೆ ಹೋಗ್ಬಿಟ್ಟು ಡ್ರೆಸ್ ತರೋಣ ಅಂತಂದೇಳಿ ಇಬ್ರಿಗೂ ಇವಳಿಗೆ 2 ಜೊತೆ ಮತ್ತು ಅವಳಿಗೆ 2 ಜೊತೆ ಬಟ್ಟೆ ತಗೊಂಡು ಬಂದಿದ್ದೀನಿ. ಡ್ರೆಸ್ಸೆಲ್ಲ ಹೇಗಿದೆ ಅನ್ನೋದು ನೋಡಿ ಇರು ಮಗಳೇ, ತೋರಿಸೋಣ, ಬಟ್ಟೆ ತೋರಿಸೋಣ. ನಿಮಗೆ ಡ್ರೆಸ್ ತಂದ್ರೆ ಹೊಸ ಡ್ರೆಸ್ಸು 2,000 ರೂಪಾಯಿದಲ್ಲಿ ನನಗೂ 1 ಜೊತೆ ಬಂತು, ಮಕ್ಳಿಗೂ 4 ಜೊತೆ ಬಂತು. ಇನ್ನೊಂದು 200 ರೂಪಾಯಿ 300 ರೂಪಾಯಿ ಹಾಕ್ಬಿಟ್ಟು ಸ್ಲಿಪ್ಪರ್ಸು ತೊಗೊಂಡು ಬಂದಿದ್ದೀವಿ. 3 ತೊಗೊಂಡು ಬಂದಿದ್ದೀವಿ. ಅಂದರೆ ಡೈಲಿ ಯೂಸ್ಗೆ ಇಲ್ಲೇ ಹಾಕ್ಕೊಂಡು ತಿರ್ಗಾಡೋ ಥರ, ಆ ಥರ ಸ್ಲಿಪ್ಪರು ಮೆತ್ತಗೆ ಇರೋ ಥರ. ಒಟ್ಟು ಟೋಟಲು 2,300 ರೂಪಾಯಿ ಖರ್ಚು ಮಾಡಿ. ಇದು ನೋಡಿ, ಇದು ಎಷ್ಟಿದೆ ಅಮೌಂಟು ಅಂತಂದರೆ 495 ರೂಪಾಯಿ ಅನಿಸುತ್ತೆ 495 ಇದೆ. ಈ ಥರ ಇದೆ. ಸ್ವಲ್ಪ ಲೈಟ್ಸ್ ಏನಂದರೆ ಮಬ್ಬು ಕಾಣಿಸ್ತಾ ಇದೆ ಇಲ್ಲಿ ಡ್ರೆಸ್ಸು. ನಾನು ಫೋಟೋ ಹೊಡೆದು ಹಾಕ್ತೀನಿ ನಿಮಗೆ, ನೀವು ನೋಡ್ಕೋಬೋದು. ಸೇಮ್ ಟು ಸೇಮ್ ತಂದಿದ್ದೀನಿ ಇಬ್ರಿಗೂ ಒಂದೊಂದು. ಇದು ಸೇಮ್ ರೇಟು. ಈ ಥರ ಇದೆ.
ಇದು 2 ಜೊತೆ. ಇದು ನೋಡಿ, ಇದು ಸಿಂಪಲ್ ಆಗಿನೇ ಇದೆ. ಇದು ಬಂದು ಎಷ್ಟು, ಇದು 450 ರೂಪಾಯಿ, 450 ರುಪೀಸ್. ಇಲ್ಲಿದೆ ನೋಡಿ ಕೆಳಗಡೆ. ಅಮ್ಮ 450 ರುಪೀಸ್. ಇದು ಅಮೌಂಟು ಸೇಮ್ 450. ಬಟ್ ಏನಂದರೆ ಕಲರು ಒಂದೇ ಥರ ಕಲರ್ ಇರಲಿಲ್ಲ, ಬೇರೆ ಬೇರೆ ಇತ್ತು. ಅದಕ್ಕೆ ಬೇರೆ 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 ಕಲರ್ ಇತ್ತು. ಸೊ ಹಾಗಾಗಿ ರೂಪಕ್ಕನ ಜೊತೆ ಕರ್ಕೊಂಡು ಹೋಗಿದ್ದೆ. ನಮ್ಮ ಯಜಮಾನ್ರು ಬ್ಯುಸಿ ಇದ್ದರು, ಮತ್ತು ನಾನು ಒಬ್ಳು ಹೋಗೋಕ್ಕಾಗಲ್ಲ ಅಂತಂದೇಳಿ ಹಂಗೆ ಬ್ಲೌಸ್ ಹೊಲಿಯಕ್ಕೆ ಹಾಕಕ್ಕೆ ಇಲ್ಲಿಂದ 10 ಕಿಲೋಮೀಟರ್ಸ್ ಹೋಗ್ಬಿಟ್ಟು ಬ್ಲೌಸ್ ಹೊಲಿಯಕ್ಕೆ ಹಾಕ್ಬಿಟ್ಟು ಈ ಥರ ಬೇರೆ ಬೇರೆ ತಗೊಂಡು ಬಂದ್ವಿ. ನಾನು ಇದೆಲ್ಲ ಫೋಟೋ ಹೊಡೆದು ಹಾಕ್ತೀನಿ, ನೀವು ನೋಡ್ಬೋದು. ಇದರಲ್ಲಿ ಏನಂದರೆ ಫೋನಲ್ಲಿ ಚೆನ್ನಾಗಿ ಕ್ಲಾರಿಟಿ ಕಾಣಿಸಲ್ಲ. ಒಳ್ಳೊಳ್ಳೆ ಕ್ಯಾಮ್ರಾ ಇಟ್ಕೊಂಡಿರ್ತಾರಲ್ವ, ಅವರಿಗಾದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋದಲ್ಲಿ ಚೆನ್ನಾಗಿ ಕಾಣಲ್ಲ. ಫೋಟೋ ಹೊಡೆದ್ರೆ ಅದರಲ್ಲಿ ಕ್ಲಿಯರಾಗಿ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ಸು. ರಿಯಲಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಬ್ರಿಗೂ. ಇದು ಮತ್ತೆ ಲಿಂಕ್ ಕೇಳಬೇಡಿ, ನಾನು ಮೀಶೋದಲ್ಲಿ ತೊಗೊಂಡಿಲ್ಲ. ನಿನ್ನೆ ಹೋಗಿ ಅಂಗಡಿಗೆ ಹೋಗ್ಬಿಟ್ಟೆ ತಗೊಂಡು ಬಂದ್ವಿ. ಇದು ಕೊರಟಗೆರೆ ಮತ್ತು ಪಾಯಲ್ ಅಂತಂದು ಹೇಳ್ತಾರೆ, ಅದು ಅಂಗಡಿ ಹೆಸರು. ಅಲ್ಲಿ ತೊಗೊಂಡು ಬಂದಿದ್ದು ತುಂಬ ಚೆನ್ನಾಗಿರುತ್ತೆ. ಇದನ್ನು ನೋಡಿದ್ರಿ. ಇದು ಮತ್ತು ಅದು ಯಾವ ಡ್ರೆಸ್ ಇಷ್ಟ ಆಯಿತು ನೋಡಿ. ಇದು ನನಗೆ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ ಡ್ರೆಸ್ ಅಂದರೆ ಇದು ರೂಪಕ್ಕೆ ಸೆಲೆಕ್ಟ್ ಮಾಡಿದ್ದು. ಇದೇನೆಂದರೆ ಏನಾದರೂ ಒಂಚೂರು ಅರ್ಧೋಯ್ತಂದರೆ ಇದು ವೇಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಪದ್ರೆ ಥರ ಇರುತ್ತಲ್ವಾ, ಹಂಗೆ ಇದು ಬೇಗ ಹೋಗ್ಬಿಡುತ್ತೆ ನನ್ನ ಪ್ರಕಾರ. ಈ ಡ್ರೆಸ್ ಆದರೆ ಸ್ವಲ್ಪ ಬಾಳಿಕೆ ಬರುತ್ತೆ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಇದು ಬಾಳಿಕೆ ಬರುತ್ತೆ. ನಾನು ಏನೇ ತೊಗೊಂಡ್ರು ಸ್ವಲ್ಪ ಬಾಳಿಕೆ ಬರೋ ಥರನೇ ತೊಗೊತೀನಿ. ಡೈಲಿ ಯೂಸಿಗೂ ಬಂದಿರಬೇಕು, ಮತ್ತು ಹಬ್ಬದ ದಿನ ಹಾಕ್ಕೊಂಡ್ರು ಲಕ್ಷಣವಾಗಿ ಕಂಡಿರಬೇಕು. ಈ ಥರ ತಗೊಂಡು ಬರ್ತೀನಿ. ಆಮೇಲೆ ನಂದು ಇದು ಸೇರಿ ಎಷ್ಟಾಯ್ತಂದರೆ 4 ಜೊತೆಗೆ 1600 ಅಲ್ಲ 1690 ಆಯಿತು. ನಾವು ಬಂದು ಇಲ್ಲಿದೆ ರೇಟ್ 1690 ಆಯಿತು. ನಾನು ಕೊಟ್ಟಿದ್ದು 1500 ಕೊಟ್ಟೆ. 1500 ಕೊಟ್ಟರೆ ಇನ್ನೂ 500 ರೂಪಾಯಿ ಇತ್ತಲ್ಲ, 500 ರೂಪಾಯಲ್ಲಿ ನಾನೊಂದು ಡ್ರೆಸ್ ತೊಗೊಂಡೆ. ಇದು ಬಂದು 650. ಜೀನ್ಸಲ್ಲಿ ಟೀ ಶರ್ಟ್ ನೋಡಿ, ಈ ಥರ ಸಿಂಪಲಾಗಿದೆ, ಚೆನ್ನಾಗಿದೆ. ಒಟ್ಟಲ್ಲಿ ಈ ಥರ ಇದೆ. 650 ಅಂತೆ ಇದು. ಅದಕ್ಕೆ ನಾನಿದ್ದು 500 ರೂಪಾಯಿ ಮಾಡಿ ತೊಗೊಂಡು ಬಂದೆ. ಹೆಣ್ಮಕ್ಳು ಗೊತ್ತಲ್ವ, ಇಷ್ಟು ಕೊಡಿ ಅಂತಂದೆಲ್ಲ ಕೇಳಿ ಕಡಿಮೆ ಮಾಡಿಸ್ಕೊಂಡು ಟೋಟಲ್ 500 ರೂಪಾಯಿಗೆ ಮಾಡಿಸ್ಕೊಂಡು ಬಂದ್ವಿ. ಟೋಟಲ್ ಇದಿಷ್ಟು ಡ್ರೆಸ್ಗೆ 2000 ಆಯಿತು. ಮತ್ತು ಆಮೇಲೆ ಇವ್ರದ್ದು ಶೂ ಇದೆ, ಪುಯ್ ಅಂತ ಕಾಲಲ್ಲಿ ಹಾಕ್ಕೊಂಡು ಓಡಾಡಿದ್ರೆ ಮಕ್ಕಳು ಪುಯ್ ಅಂತಂದೆ ಸೌಂಡ್ ಬರುತ್ತಲ್ಲ, ಆ ಥರ ಇದೆ. ಇದ್ರೂ ಏನಂದರೆ ಓಡಾಡಬೇಕಾದ್ರೆ ಬಿದ್ದು ಬೀಳೋದು, ಮತ್ತು ಸ್ವಲ್ಪ ಬಿಚ್ಚಿ ಬೀಳೋದು, ಸ್ವಲ್ಪ ಲೂಸ್ ಇದೆ. ಹಾಗಾಗಿ ಔಟ್ರನ್ನ ಯೂಸ್ ಮಾಡ್ತಾ ಇಲ್ಲ. ಅದಕ್ಕೆ ಇದನ್ನು ತೊಗೊಂಡ್ವಿ. ಇದು 100 ರೂಪೀಸ್ ಅಷ್ಟೇ. ಸುಮ್ಮನೆ ಇಲ್ಲೇ ಚಪ್ಪಲಿ ಥರ ಹಾಕ್ಕೊಂಡು ತಿರುಗಾಡ್ತಾರೆ ಅಂತಂದೇಳಿ. ಇವ್ರು ತುಂಬ ಇಷ್ಟ ಇವಳಿಗೆ. ಎಷ್ಟು ಇಷ್ಟ ಇದು? ತುಂಬ ಅಂದರೆ ತುಂಬ ಇಷ್ಟ ಈ ಚಪ್ಪಲಿ. ಅವಳಿಗೊಂದು ಜೊತೆ ಇವಳಿಗೊಂದು ಜೊತೆ ತಂದಿದ್ದೀನಿ. ಅವಳು ಹಾಕ್ಕೊಂಡು ಇವಾಗ ಆಗಲೇ ಹೋಗಿದ್ದಾಳೆ, ಊರು ಸುತ್ತಕ್ಕೆ ಹೋಗಿದ್ದಾಳೆ. ಇವಳು ಮಾತ್ರ ಇಲ್ಲೇ ಇದ್ದಾಳೆ. ಇದೊಂದು ಜೊತೆ ಆಯಿತಾ, ನಂದೊಂದು ಜೊತೆ ತೋರಿಸ್ತೀನಿ. ಇದು 100 ರೂಪೀಸ್. ಇದೂ ಅಷ್ಟೇ ಡೈಲಿ ಯೂಸಿಗೆ, ಇಲ್ಲೇ ಮನೆ ಹತ್ರ ತಿರುಗಾಡೋದಕ್ಕೆ. ನನಗೆ ಅಂದರೆ ಸ್ವಲ್ಪ ಓಡಾಡಬೇಕಾದ್ರೆ ಸ್ಪಾಂಜ್ ಥರ ಇರಬೇಕು, ಮೆತ್ತಗಿರ್ಬೇಕು. ಆ ಥರ ಇದ್ದರೆ ಒಂಥರ ಏನೋ ನಡೆಯೋಕ್ಕೂ ಇಷ್ಟ ಆಗುತ್ತೆ. ಎಷ್ಟು ದೂರ ಇದ್ರೂ ನಡಿಬೇಕು ಅಂತ ಅನಿಸುತ್ತೆ. ಆ ಥರ ಚಪ್ಪಲಿ ತೊಗೊಂಡೆ. ಈ ಥರ ಪ್ಲೇನ್ ಕಿಸ್ ಕೊಟ್ಬಿಟ್ಟು ಸಮಾಧಾನ ಮಾಡಿಬಿಡ್ತವೆ ನಮಗೆ. ಸಾಕು ಬಿಡಮ್ಮ, ಅವ್ರಿಗೆ ಕೊಡು, ಹಿಂಗೆ ಕೊಡು, ಪ್ಲೇನ್ ಕಿಸ್ ಕೊಡು. ಈ ಥರ ಶಾಪಿಂಗ್ ಆಯಿತು. ಒಟ್ಟು 2300 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದೆ ನಿನ್ನೆ. ನಮ್ಮ ತಮ್ಮ ಕೊಟ್ಟಿದ್ದೊಂದು ಮೆಮೊರೇಬಲ್ ಅಂತಂದೇಳಿನೇ ಹೇಳ್ಬೋದು. ಆ ದುಡ್ಡು ಸುಮ್ಮನೆ ಕೈಯಾಗಿದ್ದರೆ ಖರ್ಚಾಗ್ಬಿಡುತ್ತೆ ಏನಕ್ಕಾದರೂ. ಅದಕ್ಕೆ ಹೋಗ್ಬಿಟ್ಟು ಬೇಗ ಡ್ರೆಸ್ ತಂದುಬಿಟ್ಟೆ ನಿನ್ನೆ. ಹಂಗೆ ಇವಾಗ
ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರ್ತೋಗಿದ್ದೆ, ಲಕ್ಷ ದೀಪೋತ್ಸವ ಇದೆ. ಇದು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ 14ನೇ ತಾರೀಕಿಗೆ, ಈ ಮಂತ್ 14ನೇ ತಾರೀಕಿಗೆ ಇದೆ. ಎಲ್ಲರೂ ತಪ್ಪದೆ ಬನ್ನಿ, ಮತ್ತು ಆಶೀರ್ವಾದ ತಗೊಂಡು ದೇವ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತಂದೇಳಿ ಬಯಸ್ತೀನಿ. ನಾನು 14ನೇ ತಾರೀಕು ಹೋದ ವರ್ಷ ನಾನು ಮರ್ತೋಗಿದ್ದೆ, 1 ದಿನ ಐತೆ ಅನ್ಲಿಕ್ಕೆ ಹೇಳಿದ್ದೆ. ಅದಕ್ಕೋಸ್ಕರ ಈ ಸರಿ ಏನಾದರೂ ಹುಷಾರದಿಂದ ಮುಂಚಿತವಾಗಿಯೇ ಹೇಳ್ತಾ ಇದ್ದೀನಿ, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳ್ತೀನಿ. ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಲಕ್ಷ ದೀಪೋತ್ಸವ ತುಂಬ ಚೆನ್ನಾಗಾಗುತ್ತೆ. ನನ್ನ ಹಳೆ ವಿಡಿಯೋಗಳು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಾಗುತ್ತೆ ಅಂತಂದೇಳಿ. ಸೊ ಹಂಗಾಗಿ ಎಲ್ಲರೂ ತಪ್ಪದೆ ಬನ್ನಿ ಅಂತಂದು ಹೇಳ್ತೀನಿ. ಓಕೆ, ಅದಾದಮೇಲೆ ನಿನ್ನೆ ಸ್ಲಿಪ್ಪರ್ ಇವಳು ತುಂಬ ಇಷ್ಟ ಆಯ್ತು ಅಂತ ಹೇಳಿದ್ಲಲ್ವಾ, ರಾತ್ರಿ ಎಲ್ಲ ಏನು ಮಾಡಿದೆ ಅಂದರೆ ಹಾಕ್ಕೊಂಡು ಓಡಾಡ್ಬೇಕಾದ್ರೆ ತುಂಬ ಇಷ್ಟ ಆಗಿಬಿಟ್ಟಿದೆ. ರಾತ್ರಿ 11:15 ಆಗಿದೆ, ಮಲಗ್ತಾನೆ ಇಲ್ಲ, ಚಪ್ಪಲಿ ಬಿಡ್ತಾ ಇಲ್ಲ. ಚಪ್ಪಲಿ ಹಾಕ್ಕೊಂಡು ಏನು ಮಾಡಿದ್ಲಂದರೆ ಬಾ ಅಂತ ಕರ್ಕೊಂಡು ಹೋದೆ ನಾನು. ಹೋಗ್ಲು ಬಿಡು, ಇಲ್ಲಾಂದ್ರೆ ಮಲಗಲ್ಲ, ಅದೇ ಕೊರ್ಗಿಟ್ಕೊಂಡು ಆಳ್ತಾನೆ ಇರ್ತಾಳೆ ಅಂತಂದೇಳಿ ಸಮಾಧಾನ ಮಾಡಿ ಕರ್ಕೊಂಡು ಹೋದರೆ ಅಲ್ಲಿಗನ ಹೋದ್ವಿ. ಒಂದು ಸ್ವಲ್ಪ ದೂರ, ಒಂದು 10-15 ಹೆಜ್ಜೆ ಹೋದ್ವಿ. ಹೋಗೋದ್ ತಡ ನಾಯಿ ಬೊಗಳಕ್ಕೆ ಸ್ಟಾರ್ಟ್ ಆಯ್ತಾ. ಇವಾಗ ಬೀದಿ ನಾಯಿಗಳು ಇರ್ತಾವಲ್ವ, ನಾಯಿ ಬೊಗಳಕ್ಕೆ ಸ್ಟಾರ್ಟ್ ಆಯಿತು. ಎದ್ರಕೊಂಡು ಓಡಿ ಬಂದ್ಬಿಟ್ಲು. ಇನ್ನು ಪಾಪ ಅಲ್ಲಮ್ಮ, ನಿನ್ನೆ ನಾಯಿ ಹೆಂಗಮ್ಮ ಬಗಳದು? ಹೌ ನಾಯಿ ಅವು ಅಂತಂತೆ. ಅದಕ್ಕೆ ಬಂದ್ಬಿಟ್ಲು ಪಾಪ. ಅವಳು ನಡಿಲಿಲ್ಲ, ಇವಳಿಗೆ ಹೋಗ್ಬೇಕಾಗಿತ್ತು ಆ ಚಪ್ಪಲಿ ಹಾಕ್ಕೊಂಡು. ಅವಳೇನು ಮಾಡಿದ್ಲಂದರೆ ಬಂದ್ಬಿಟ್ಟು ಅವಳ ಚಪ್ಪಲಿನ ಅವಳ ಪ್ಯಾಂಟ್ ಇದ್ದಲ್ವ, ಆ ಪ್ಯಾಂಟಲ್ಲಿ ಬಚ್ಚಿಟ್ಕೊಂಡಾಳ. ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಇವಾಗ. ದೊಡ್ಡರಾಗ್ಬಿಟ್ಟಿದ್ದಾರೆ, ತುಂಬ ಬುದ್ಧಿ ಬಂದ್ಬಿಟ್ಟಿದೆ, ಎಲ್ಲ ಗೊತ್ತಾಗುತ್ತೆ. ಅದು ಅಮ್ಮ ಅಪ್ಪ ನಂದು ನಮ್ಮ ಯಜಮಾನದು ಫೋಟೋ ಹಾಕಿದ್ವಿ, ಅದನ್ನ ನೋಡ್ತಾ ಇದ್ದಾಳೆ. ಎಲ್ಲಿ ಪಪ್ಪ ಬಂಗೋರು. ಓಕೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಇದು ಲಕ್ಷ ದೀಪೋತ್ಸವಕ್ಕೆ ಬರೋದನ್ನು ಮರಿಬೇಡಿ. ಇದೇ ತಿಂಗಳು 14ನೇ ತಾರೀಕಿಗಿದೆ. ತುಂಬ ಚೆನ್ನಾಗಾಗುತ್ತೆ. ಬಂದು ನೀವು ದೀಪ ಹಚ್ಚಿ ಮತ್ತು ಆಶೀರ್ವಾದ ತೊಗೊಂಡು ಹೋಗಿ. ಏನಾದರೂ ನಿಮ್ಮ ಬೇಡಿಕೆ ಈಡೇರೋದಿದ್ದರೆ ಹರಳಿ ಮರ ಇದೆ, ಅಲ್ಲೆಲ್ಲ ನಿಮ್ಮ ಅನಿಸಿಕೆಗಳನ್ನ ನೀವು ಮುಡುಪಿನ ಮೂಲಕ ಕಟ್ಬಿಟ್ಟು ಹೋಗ್ಬೋದು, ತುಂಬ ನೆರವೇರುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಆಮೇಲೆ ಡ್ರೆಸ್ ಹೇಗಿದೆ ಅನ್ನೋದನ್ನು ತಿಳಿಸಿ. ಕೊರಟಗೆರೆಯಲ್ಲಿ ಪಾಯಲ್ ಅಂತ ಇದೆ ನೋಡಿ, ಅಲ್ಲಿ ಸಿಗುತ್ತೆ ಈ ಥರ ಡ್ರೆಸ್ಗಳೆಲ್ಲದು. ಓಕೆ.